ಇನ್ನು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಎಲ್ಲೋ ಒಂದು ಕಡೆ ಇರುಸು ಮುರುಸು ಉಂಟಾಗ್ತಾ ಇದೆ. ಸೊ ಹಾಗಾಗಿ ಸಚಿವ ಸ್ಥಾನದ ಕುರಿತಾಗಿ ಅವರಿಗೆ ಪ್ರಶ್ನೆ ಮಾಡಿದ್ರೆ ಅವರ ಕಡೆಯಿಂದ ನೋ ರೆಸ್ಪಾನ್ಸ್. ಕೆಪಿಸಿಸಿ ಕಚೇರಿಯಲ್ಲಿ ಪ್ರತಿಕ್ರಿಯೆ ನೀಡೋಕೆ ಅವರು ನಿರಾಕರಿಸಿದ್ದಾರೆ. ಇನ್ನು ಯಾವಾಗ ಪ್ರಶ್ನೆ ಕೇಳಿ ಕ್ಯಾಮ್ರಾವನ್ನ ಅವರ ಕಡೆ ಪಾಯಿಂಟ್ ಮಾಡಲಾಯಿತು, ಆಗ ಬೆನ್ನು ತಿರುಗಿಸಿ ಅವರು ರೆಸ್ಪಾನ್ಸ್ ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ಇನ್ನು ಸರ್, ನಿಮ್ಮ ಪರವಾಗಿ ಪ್ರತಿಭಟನೆ ನಡೀತಾ ಇದೆಯಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅನ್ನುವಂಥ ಪ್ರಶ್ನೆಗೆ ನೋಡಿ ಯಾವ ರೀತಿಯಾಗಿ ಅವರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ. ಕ್ಯಾಮ್ರಾ ಅವ್ರ ಕಡೆ ಪಾಯಿಂಟ್ ಆಗಿದ್ದ ತಕ್ಷಣವೇ ಕೆಪಿಸಿಸಿ ಕಚೇರಿಯಲ್ಲಿ ಬೆನ್ನು ಮಾಡಿ ಕ್ಯಾಮ್ರಾ ಕಡೆ ನೋ ರೆಸ್ಪಾನ್ಸ್ ಅಂತ ಹೇಳಿ ಹೈಕಮಾಂಡ್ನೇ ಕೇಳಬೇಕು ಅಂತ ಹಿಂದೆ ತಿರ್ಕೊಂಡೆ ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಯಾವಾಗ ಈ ಒಂದು ಅಧಿಕಾರ ಹಸ್ತಾಂತರ ಆಯಿತೋ ಆಗ ಇವರ ಸ್ಥಿತಿ ಡೋಲಾಯಮಾನವಾಗಿದೆ. ಯಾಕೆ ಅಂತಂದರೆ ಈ ಕಡೆ ಆಡಿಯೋ ಬಾಂಬ್ ಒಂದು ಸ್ಫೋಟಗೊಂಡಿತ್ತು, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಜಮೀರ್ ಅವರ ಹೆಸರಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ಮೊದಲ ಹಂತದ ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಸ್ಥಾನಮಾನ ಕಲ್ಪಿಸಿದ್ರೋ ಅದರಲ್ಲಿ ಜಮೀರ್ ಅವರ ಹೆಸರಿರಲಿಲ್ಲ. ಆ್ಯಂಡ್ ಅಲ್ಲಿ ಹೆಸರು ಮಿಸ್ ಆಗೋದಕ್ಕೆ ಮೇನ್ ಕಾರಣ ಏನು ಅಂತಂದರೆ ಅವರ ವಿರುದ್ಧ ಅಥವಾ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾದಂಥ ಒಂದು ಆಡಿಯೋ ಬಾಂಬ್ ಒಂದು ಲೀಕ್ ಆಗಿತ್ತು, ರಿಲೀಸ್ ಆಗಿತ್ತು, ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸಂಚಲನ ಸೃಷ್ಟಿ ಮಾಡಿತ್ತು. ಆದರೆ ಈಗ ಮುಂದಿನ ಹಂತದಲ್ಲಾದರೂ, ಆದರೆ ಈ ತಿಂಗಳ 20ನೇ ತಾರೀಕು ಆದ ನಂತರ, ರಾಜ್ಯಸಭಾ ಚುನಾವಣೆ ಆದ ನಂತರ ಮತ್ತೊಂದು ಹಂತದ ಸಚಿವ ಸಂಪುಟ ರಚನೆ ಆಗುತ್ತೆ, ವಿಸ್ತರಣೆ ಆಗುತ್ತೆ ಅನ್ನುವಂಥ ಒಂದು ಮಾತೇನಿದೆ, ಅಲ್ಲಾದರೂ ನಿಮಗೆ ಸ್ಥಾನ ಕಲ್ಪಿಸ್ಕೊಡ್ತಾರಾ ಅಂತಂದರೆ ಅಲ್ಲೂ ಕೂಡ ನೋ ಆನ್ಸರ್. ಹೈಕಮಾಂಡ್ ನೋಡಿಕೊಳ್ಳುತ್ತೆ, ಹೈಕಮಾಂಡ್ನೇ ಕೇಳಬೇಕು ಅನ್ನುವಂಥದ್ದು ಅವರ ಉತ್ತರ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.